ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರೋದು ತುಂಬಾ ಸ್ಪೆಷಲ್ ಆಗಿರುವಂತಹ ಮಜ್ಜಿಗೆ ಹುಳಿ. ಅದರಲ್ಲೂ ಉಡುಪಿ ಬ್ರಾಹ್ಮಿನ್ಸ್ ಹೇಗೆ ಮಜ್ಜಿಗೆ ಹುಳಿ ಮಾಡ್ತಾರೋ ಆ ರೀತಿಯಾದಂತಹ ಒಂದು ಸ್ಪೆಷಲ್ ಆದ ಮಜ್ಜಿಗೆ ಹುಳಿನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು ಮಾಡೋದಕ್ಕೆ. ಕೆಲವೊಂದು ಸಿಂಪಲ್ ಟಿಪ್ಸನ್ನು ಯೂಸ್ ಮಾಡಿ ಹೇಗೆ ಈ ರುಚಿಯಾದ ಮಜ್ಜಿಗೆ ಹುಳಿನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಉಡುಪಿ ಬ್ರಾಹ್ಮಿನ್ಸು ತೊಗರಿ ಬೇಳೆನ ನೆನೆಸ್ತೇನೆ ತುಂಬಾ ರುಚಿಯಾಗಿ ಹೇಗೆ ಮಜ್ಜಿಗೆ ಹುಳಿನ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ. ತೊಗರಿಬೇಳೆ ಬದಲಾಗಿ ಇಲ್ಲಿ ಅಕ್ಕಿನ ನೆನೆಸ್ಕೊಂಡು ತುಂಬಾ ರುಚಿಯಾಗಿ ಮಾಡೋದು ತಿಳಿಸ್ಕೊಡ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸೋರೆಕಾಯಿನ ತೊಗೊಂಡಿದ್ದೀನಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ. ಇದರ ಬದಲಾಗಿ ಬೂದುಗುಂಬಳಕಾಯಿ, ಬೆಂಡೆಕಾಯಿ, ಸೌತೆಕಾಯಿ ಯಾವುದಾದ್ರೂ ತೊಗೋಬಹುದು. ಆದರೆ ನಾನಿಲ್ಲಿ ಸೋರೆಕಾಯಿ ಮಜ್ಜಿಗೆ ಹುಳಿ ತೋರಿಸ್ತಿದ್ದೀನಿ. ಸೋರೆಕಾಯಿಗಳನ್ನ ಚೆನ್ನಾಗಿ ಹೆಚ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೋತಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು, ಇದು ಸ್ವಲ್ಪ ಮುಳುಗೋ ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಚೆನ್ನಾಗಿ ಮೆತ್ತಗೆ ಬೇಯಲಿ ಅನ್ನೋ ಕಾರಣಕ್ಕೆ. ಹಾಗೆ ಒಂದು ಚೂರು ಅರಿಶಿನ ಒಂದು ಚಿಟಿಕೆ ಹಾಕ್ಕೋಬೇಕು. ನಂತರ ಒಂದು 8ರಿಂದ 10 ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದಿಷ್ಟು ಬೇಯಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೋತಿದ್ದೀನಿ. ಜಸ್ಟ್ ಒಂದು 8ರಿಂದ 10 ದಳ ಹಾಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟು ಹಾಕಿ ಒಂದು ಚಿಟಿಕೆ ಅರಿಶಿನ ಹಾಕೋಬೇಕು, ಜಾಸ್ತಿ ಅರಿಶಿನ ಹಾಕೋಬಾರ್ದು. ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಇವಾಗ ಸುಮಾರು 5ರಿಂದ 6 ನಿಮಿಷಗಳ ಕಾಲ ಆಗಿದೆ. ಆಲ್ಮೋಸ್ಟ್ ಮುಕ್ಕಾಲು ಬೆಂದಿದೆ. ಈ ಟೈಮಲ್ಲಿ ಇದು ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಟೆಸ್ಟ್ ಮಾಡಿಕೊಂಡು ಮುಕ್ಕಾಲು ಬೆಂದಿದೆ ಅಂದಾಗ ಸ್ಟವ್ನ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಹಾಗೆ ಇಟ್ಬಿಟ್ರೆ ಪೂರ್ತಿಯಾಗಿ ಅದು ಬೆಂದೋಗುತ್ತೆ. ನಂತರ ಒಂದು ಮಿಕ್ಸಿ ಜಾರ್ಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಕಾಯಿ ಹಾಕೋಬೇಕು. ಚೆನ್ನಾಗಿ ಒಂದು 2 ಹಿಡಿಯಷ್ಟು ಕಾಯಿ ಹಾಕೋಬೇಕು. ನಾನಿಲ್ಲಿ ಸುಮಾರು ಅರ್ಧ ಬಟ್ಲಷ್ಟು ಕಾಯಿ ತೊಗೊಂಡಿದ್ದೀನಿ. ಕಾಯಿ ತುಂಬಾ ಮೇನ್ ಇಂಗ್ರೀಡಿಯೆಂಟು ಈ ಮಜ್ಜಿಗೆ ಹುಳಿಯಲ್ಲಿ. ಕಾಯಿ ಇಲ್ಲ ಅಂದರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೋತೀನಿ. ನಾನಿಲ್ಲಿ ಸುಮಾರು 10 ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ನಂತರ ಇದಕ್ಕೆ ಅಕ್ಕಿನ 2 ಸ್ಪೂನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆಗಳ ಕಾಲ. ಆ ಅಕ್ಕಿ ನೀರು ಜೊತೆಗೇ ಹಾಕ್ಕೋತಿದ್ದೀನಿ ಥಿಕ್ನೆಸ್ ಬರಲಿ ಅನ್ನೋ ಕಾರಣಕ್ಕೆ. ಇದು ತುಂಬಾ ಇಂಪಾರ್ಟೆಂಟ್ ಆದ ಇಂಗ್ರೀಡಿಯೆಂಟು ಈ ಉಡುಪಿ ಬ್ರಾಹ್ಮಿನ್ಸ್ ಮಜ್ಜಿಗೆ ಹುಳಿಯಲ್ಲಿ. ನಂತರ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನೀರೇನು ಸೇರಿಸ್ತಾ ಇಲ್ಲ, ಹಾಗೆ ತರ್ತರಿಯಾಗಿ ಫಸ್ಟ್ ಒಮ್ಮೆ ರುಬ್ಕೊಂಡಿದ್ದೀನಿ. ನಂತರ ಸ್ಪೂನ್ನ ಸಹಾಯದಿಂದ ಸೈಡೆಲ್ಲ ಈ ಜಾರಲ್ಲಿ ಮೆತ್ತಿರೋ ಅಂಥ ಮಸಾಲೆಗಳನ್ನ ಕಾಯೆಲ್ಲ ನೀಟಾಗಿ ಮಧ್ಯದಲ್ಲಿ ಮಾಡಿಕೊಂಡು ನಂತರ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ. ಇವಾಗ ನೋಡಿ ಎಲ್ಲನೂ ಮಧ್ಯದಲ್ಲಿ ಮಾಡ್ಕೊಂಡಿದ್ದೀನಿ. ಫುಲ್ ಪುಡಿಯಾಗಾಗಿದೆ. ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಪೇಸ್ಟ್ ಆಗಬೇಕು, ಆ ರೀತಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ತುಂಬಾ ಸಾಫ್ಟ್ ಪೇಸ್ಟ್ ಇರಬೇಕು, ತರ್ತರಿಯಾಗಿಲ್ಲ ಬೇಡ. ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಸಾಫ್ಟ್ ಪೇಸ್ಟಾಗಿ ರುಬ್ಕೊಂಡಿದ್ದು ರೆಡಿ ಆಯಿತು. ಇವಾಗ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನೋಡಿ ಫುಲ್ ಬೆಂದಿದೆ ಸೋರೆಕಾಯಿ. ಈ ಟೈಮಲ್ಲಿ ರುಬ್ಕೊಂಡಿರೋಂಥ ಕಾಯಿ ಹಾಗೆ ಅಕ್ಕಿ ಎಲ್ಲ ಬೆಂದಿರೋಂಥ ಸೋರೆಕಾಯಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಜಾರ್ಗೆ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೌಟಿಂದ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೇ ಮಾಡ್ತಿದ್ದೀನಿ, ಹಾಗಾಗಿ ಜಾಸ್ತಿ ನೀರನ್ನು ಸೇರಿಸ್ಕೊಂಡಿಲ್ಲ. ಮಜ್ಜಿಗೆಗೆ ಲಾಸ್ಟಿಗೆ ಬೇಕಿದ್ರೆ ಆವಾಗೂ ಕೂಡ ನೀರನ್ನು ಹಾಕೋಬೋದು, ಹಾಗಾಗಿ ನೋಡಿಕೊಂಡು ನೀರು ಹಾಕೋಬೇಕಾಗತ್ತೆ. ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋಬೇಕು, ಬಟ್ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಇವಾಗ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಅನ್ನೋ ಕಾರಣಕ್ಕೆ ಇನ್ನೊಂದು ಚೂರು ಜಾರಿಗೆ ನೀರು ಹಾಕ್ಕೊಂಡು ಅದು ಕೂಡ ಹಾಕೋತಿದ್ದೀನಿ. ನೋಡಿ ನಿಮಗೆ ಥಿಕ್ನೆಸ್ ನೋಡ್ಕೊಳ್ಳಿ, ಎಷ್ಟು ಬೇಕಾದರೂ ಹಾಕಬಹುದು. ಮೊಸರು ತುಂಬ ಗಟ್ಟಿಯಾಗಿದ್ದರೆ ಇವಾಗಲೇ ಜಾಸ್ತಿ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟಲ್ಲಿ ಕೂಡ ಹಾಕೋಬಹುದು ನೀರು. ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಸ್ಕೋಬೇಕು. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಇದು ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟು, ಇಲ್ಲಾಂದರೆ ರುಚಿ ಹಾಳಾಗಿಬಿಡುತ್ತೆ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರು ಸಾಕು, ಬಟ್ ಒಂದು ಚಿಟಿಕೆ ಆದರೂ ಹಾಕಲೇಬೇಕಾಗತ್ತೆ. ಬೆಲ್ಲ ಎಲ್ಲ ನೀಟಾಗಿ ಕರಗೋ ಹಾಗೆ ಇದನ್ನು ಕೈ ಆಡಿಸ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕೋತಿದ್ದೀನಿ. ತುಂಬ ಗಟ್ಟಿ ಆಯಿತು ಅನ್ನೋ ಕಾರಣಕ್ಕೆ ಅಕ್ಕಿ ಹಾಕಿರೋದ್ರಿಂದ ಇದು ಗಟ್ಟಿ ಆಗ್ತಾನೆ ಹೋಗುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬ ಒಳ್ಳೆ ರುಚಿ ಕೊಡುತ್ತೆ. ನೋಡಿ ಇವಾಗ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸುಮಾರು 5 ನಿಮಿಷಗಳ ಕಾಲ ಆಗಿದೆ. ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಹಸಿ ವಾಸನೆ ಎಲ್ಲ ಹೋಗಬೇಕು. ಕಾಯಿದು ಹಸಿಮೆಣಸಿನ್ಕಾಯಿ ಹಾಗೆ ಬೆಲ್ಲ ಕೂಡ ಕರಗಿದೆ. ಎಲ್ಲನೂ ನೀಟಾಗಿ ಮಿಕ್ಸಪ್ ಆಗೋವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ.
ಚೆನ್ನಾಗಿ ಎಲ್ಲ ಐಟಮ್ಸು ಹೊಂದ್ಕೊಂಡಿದೆ. ಇವಾಗ ಉಪ್ಪು ಬೇಕಿದ್ರೆ ಇವಾಗಲೇ ನೋಡ್ಕೊಳ್ಳಿ, ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೆ ಉತ್ತಮ. ಲಾಸ್ಟಲ್ಲಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಂತರ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಅದು ಕೂಡ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕೋದ್ರಿಂದ ಅದರ ರಸ ಎಲ್ಲ ಬಿಡತ್ತೆ, ಇವಾಗಲೇ ಒಳ್ಳೆ ರುಚಿ ಕೊಡುತ್ತೆ. ಮತ್ತು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ, ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ನಂತರ ಗಟ್ಟಿಯಾಗಿದೆ ಮೊಸರು, ಒಮ್ಮೆ ಬೀಟರಿಂದ ಬೀಟ್ ಮಾಡ್ಕೊಂಡ್ಬಿಡ್ತೀನಿ. ಗಟ್ಟಿ ಹಾಗೆ ಹಾಕಿದ್ರೆ ಹಾಗಾಗಿ ಗಟ್ಟಿ ಇರುತ್ತೆ, ಹಾಗಾಗಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬೀಟ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಜ್ಜಿಗೆ ಹುಳಿಗೆ. ಇವಾಗ ಮೊಸರು ತುಂಬಾ ಗಟ್ಟಿಯಾಗಿರೋದ್ರಿಂದ ಒಂದು ಸ್ವಲ್ಪ 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಮತ್ತೊಮ್ಮೆ ಬೀಟ್ ಮಾಡ್ಕೋತೀನಿ, ಸ್ವಲ್ಪ ಗಟ್ಟಿಯಾಗಿದೆ ಅನ್ನೋದಕ್ಕೆ. ಇವಾಗ ನೋಡಿ ಬೀಟ್ ಮಾಡ್ಕೊಂಡಿದ್ದು ಆಲ್ಮೋಸ್ಟ್ ರೆಡಿ ಆಯಿತು. ಇದನ್ನು ಇವಾಗ ರೆಡಿಯಾಗಿರೋಂಥ ಆಲ್ರೆಡಿ ಕುದ್ದಿರೋಂಥ ಹುಳಿಗೆ ಹಾಕ್ಕೊಳ್ಳೋಣ. ಮಜ್ಜಿಗೆನ ನೋಡಿ ಎಷ್ಟು ಗಟ್ಟಿ ಇದೆ ಅಂತ, ಇಷ್ಟೇ ಗಟ್ಟಿ ಇರಲಿ, ನಂತರ ಬೇಕಿದ್ರೆ ನೀರನ್ನು ಸೇರಿಸ್ಕೋಬೋದು. ಇವಾಗ ಮೊಸರನ್ನು ಹಾಕೋತಿದ್ದೀನಿ. ಈ ಮೊಸರು ಬಟ್ಲಿಗೆ ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದು ಕೂಡ ಹಾಕೋತಿದ್ದೀನಿ. ತುಂಬಾ ಗಟ್ಟಿ ಆಗುತ್ತೆ ಅಕ್ಕಿ ಹಾಕೋದ್ರಿಂದ, ಹಾಗಾಗಿ ನೋಡ್ಕೋಬೇಕಾಗತ್ತೆ ನೀರು ಎಷ್ಟು ಬೇಕು ಅನ್ನೋದನ್ನು. ಮತ್ತೊಮ್ಮೆ ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಲ್ಲ ಅಂದರೆ ತಳ ಹತ್ತತ್ತೆ, ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಇವಾಗ ಮೊಸರು ಕೂಡ ಹಾಕಿರೋದ್ರಿಂದ ಮತ್ತಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ, ರುಚಿಗೆ ಬೇಕಾದಷ್ಟು. ಲಾಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫೈನಲ್ ಆಗಿ ಇವಾಗ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮೊಸರು ಅಥವಾ ಮಜ್ಜಿಗೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕಾಗತ್ತೆ. ಹಾಗೆ ಇಟ್ಬಿಟ್ರೆ ಹಸಿ ವಾಸನೆ ಇರುತ್ತೆ ಮೊಸರದು, ತುಂಬ ಕಹಿ ಬಂದುಬಿಡುತ್ತೆ. ಹಾಗಾಗಿ ಜಸ್ಟ್ ಒಂದೇ ಒಂದು ಕುದಿ ಕುದಿಸ್ಕೋಬೇಕು. ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ಇಷ್ಟು ಮಾತ್ರ ಕುದಿಸ್ಕೊಂಡ್ರೆ ಸಾಕು. ತುಂಬ ಕುದಿಸ್ಕೊಂಡ್ರೆ ಅದು ಕೂಡ ಕಹಿ ಬಂದುಬಿಡುತ್ತೆ ಮಜ್ಜಿಗೆ ತುಂಬ ಕುದ್ರೆ. ಹಾಗಾಗಿ ಒಂದೇ ಒಂದು ಕುದಿ ಕುದಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಆದರೆ ಇದಕ್ಕೊಂದು ಸ್ಪೆಷಾಲಿಟಿ ಇದೆ ಈ ಉಡುಪಿ ಬ್ರಾಹ್ಮಿನ್ಸ್ ಮಜ್ಜಿಗೆ ಹುಳಿಗೆ. ಅದೇನೆಂದರೆ ಒಗ್ಗರಣೆ ತುಂಬಾ ಇಂಪಾರ್ಟೆಂಟು. ತುಪ್ಪದ ಒಗ್ಗರಣೆನೇ ಹಾಕಬೇಕು. ಹಾಗೆ ತುಪ್ಪ ಹಾಕಿ ತುಪ್ಪ ಎಲ್ಲ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟ್ಪಟ ಆದಮೇಲೆ ಇಂಗನ್ನು ಸೇರಿಸ್ಕೊತಿದ್ದೀನಿ. ಇಂಗು ಚೆನ್ನಾಗಿ ಅದರ ಫ್ಲೇವರ್ ಎಲ್ಲ ಬಿಟ್ಟಾದಮೇಲೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ಅಥವಾ ಸಂಡಿಗೆ ಮೆಣಸಿನ್ಕಾಯಿ ಅಥವಾ ಬಾಳ್ಕ ಮೆಣಸಿನ್ಕಾಯಿ ಅಂತಾರಲ್ವ, ಅದು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ರೆಸಿಪಿನ. ಆ ಮೆಣಸಿನ್ಕಾಯಿಗಳನ್ನ ಮುರಿದ್ಬಿಟ್ಟು ಕಪ್ಪಗಾಗೋವರೆಗೂ ಹುರಿದು ಇದಕ್ಕೆ ಸೇರಿಸ್ಕೋಬೇಕು. ಇದು ಒಂದು ಸ್ಪೆಷಾಲಿಟಿ ಉಡುಪಿ ಮಂಗಳೂರು ಮಜ್ಜಿಗೆ ಹುಳಿಯಲ್ಲಿ. ಅದರಲ್ಲೂ ಬ್ರಾಹ್ಮಿನ್ ಸ್ಟೈಲಲ್ಲಿ ಮಾಡೋವಂಥ ಮಜ್ಜಿಗೆ ಹುಳಿಯಲ್ಲಿ ಈ ಬಾಳ್ಕದ ಮೆಣಸಿನ್ಕಾಯಿ ಹಾಕ್ಕೊಳ್ತಾರೆ ಒಗ್ಗರಣೆಗೆ. ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಇದು ಒಂದು ಸ್ಪೆಷಾಲಿಟಿ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಬೇಕು. ಇವಾಗ ನೋಡಿ ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಉಡುಪಿ ಬ್ರಾಹ್ಮಿನ್ ಸ್ಟೈಲಲ್ಲಿ ಮಜ್ಜಿಗೆ ಹುಳಿ ತೊಗರಿಬೇಳೆ ಯೂಸ್ ಮಾಡ್ದೇ ಮಾಡಿರೋದು. ನೋಡಿದ್ರಲ್ವಾ ಹೇಗೆ ಮಾಡೋದು ಅಂತ. ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್, ಇನ್ಸ್ಟಾದಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.